ನಮಸ್ತೆ, ನಾನು ಡಾಕ್ಟರ್ ಭಾಮಿನಿ ಕೃಷ್ಣರಾವ್, ಪ್ರೊಫೆಸರ್, ಫಿಸಿಯೋಥೆರಪಿ ವಿಭಾಗ, ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಸ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ವಿಶ್ವ ಫಿಸಿಯೋಥೆರಪಿ ದಿನವಾಗಿ ಆಚರಿಸುತ್ತೇವೆ. ಈ ಬಾರಿ ವಿಶ್ವ ಫಿಸಿಯೋಥೆರಪಿ ದಿನದ ಅಂಗವಾಗಿ ಹೆಲ್ದಿ ಏಜಿಂಗ್ ಅಥವಾ ಆರೋಗ್ಯಪೂರ್ಣವಾಗಿ ವಯಸ್ಕರಾಗುವ ಬಗ್ಗೆ ಈ ವಿಷಯವನ್ನು ಆರಿಸಿಕೊಂಡು ಜಗತ್ತಿನೆಲ್ಲೆಡೆ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹೆಲ್ದಿ ಏಜಿಂಗ್ ಅಥವಾ ಆರೋಗ್ಯವಂತ ವಯಸ್ಕರಾಗುವುದು ಯಾಕೆ ಈ ಕಾಲದಲ್ಲಿ ಪ್ರಸ್ತುತ? ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಈಗಾಗಲೇ ಮನಗಂಡು 2019ರ ಅಂಕಿಅಂಶಗಳ ಪ್ರಕಾರ 1 ಬಿಲಿಯನ್ ಜನರು 60 ವರ್ಷಕ್ಕೂ ಮಿಕ್ಕಿ ಇದ್ದಾರೆ. ಹಾಗೆ 2030 ಹಾಗೂ 2050ನೇ ಇಸವಿ ಆಗುವಾಗ ಇದು ದುಪ್ಪಟ್ಟಾಗುವ ಸಾಧ್ಯತೆಗಳು ಜಾಸ್ತಿ ಇರುವಾಗ, ಹಾಗೆ ಇನ್ನೊಂದು ಅಂಕಿಅಂಶಗಳ ಪ್ರಕಾರ 2050ರ ಹೊತ್ತಿಗೆ 246 ಮಿಲಿಯನ್ ಜನರು 80 ವರ್ಷಕ್ಕೂ ಮೇಲ್ಪಟ್ಟವರು ಇರುವ ಸಾಧ್ಯತೆಗಳಿವೆ. ಇದು ಯಾಕೆ ಈಗ ಮುಖ್ಯ ಆಗುತ್ತಾ ಇದೆ ಅಂದ್ರೆ, ನಮ್ಮ ಜೀವನ ಶೈಲಿಯ ಬದಲಾವಣೆ ಹಾಗೂ ವಯಸ್ಕರ ಸಂಖ್ಯೆ ಜಾಸ್ತಿ ಆದಂತೆ ಸಾಮಾಜಿಕ ಸಮತೋಲನವನ್ನು ಕಾಪಾಡುವುದು ಹಾಗೂ ಆರೋಗ್ಯ ಕ್ಷೇತ್ರವು ಆರ್ಥಿಕ ವಲಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀಳಬಹುದು ಅನ್ನುವ ಒಂದು ವಿಷಯ ತುಂಬಾ ಚರ್ಚೆಗೆ ಒಳಗಾಗಿದೆ. ಹಾಗೆ ವಿಶ್ವ ಫಿಸಿಯೋಥೆರಪಿ ಕಾನ್ಫೆಡರೇಷನ್ ಅವರು ಈ ವರ್ಷವನ್ನು ಹೆಲ್ದಿ ಏಜಿಂಗಿಗೋಸ್ಕರ ಮುಡಿಪಾಗಿಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ಇನ್ನಿತರ ಆರೋಗ್ಯ ಸಂಸ್ಥೆಗಳು ಹೇಗೆ ಆರೋಗ್ಯಪೂರ್ಣವಾಗಿ ವಯಸ್ಕರಾಗುವುದು ಎನ್ನುವುದರ ಬಗ್ಗೆ ತಮ್ಮ ಸಂಶೋಧನೆಗಳನ್ನು, ತಮ್ಮ ಕಾರ್ಯಚಟುವಟಿಕೆಗಳನ್ನು ಗಮನ ಹರಿಸ್ತಾ ಇದ್ದಾರೆ. ಹಾಗೆ ಆ ನಿಟ್ಟಿನಲ್ಲಿ ಕಾರ್ಯವಹಿಸುತ್ತಾ ಇದ್ದಾರೆ. ಹೆಲ್ದಿ ಏಜಿಂಗ್ ಅಥವಾ ಆರೋಗ್ಯಪೂರ್ಣವಾಗಿ ವಯಸ್ಕರಾಗುವುದು ಎಂದರೆ ಏನು? ದೈಹಿಕ ಮಾನಸಿಕ ಕ್ಷಮತೆಯನ್ನ ನಮ್ಮ ಜೀವನ ಪೂರ್ತಿ ಕಾಪಾಡಿಕೊಂಡು ಬಂದು ವಯಸ್ಕರಾಗುವ ಹೊತ್ತಿನಲ್ಲಿಯೂ ಕೂಡ ಅದೇ ರೀತಿಯ ಆಹಾರ ಸೇವನೆ ಹಾಗೂ ಸಂಬಂಧದವರೊಂದಿಗೆ ಬೆರೆಯುವ ಎಲ್ಲ ಅವಕಾಶಗಳನ್ನು ಇಟ್ಟುಕೊಳ್ಳುವುದೇ ಹೆಲ್ದಿ ಏಜಿಂಗ್ ಅಥವಾ ಆರೋಗ್ಯಪೂರ್ಣ ವಯಸ್ಕರಾಗುವುದು ಎಂದು ಹೇಳುತ್ತೇವೆ. ಈಗ ಯಾವೆಲ್ಲ ಅಂಶಗಳು ಬಹುಮುಖ್ಯವಾಗಿ ಆರೋಗ್ಯಪೂರ್ಣ ವಯಸ್ಕರಾಗುವುದನ್ನು ಉತ್ತೇಜಿಸುತ್ತದೆ ಎಂಬುದನ್ನು ನೋಡೋಣ. ಇದರಲ್ಲಿ ನಮ್ಮ ಮಾಂಸಖಂಡಗಳು ಹಾಗೂ ಗಂಟುಗಳನ್ನು ನಿಯಮಿತವಾಗಿ ಚಲನೆಯಲ್ಲಿ ಇಡುವುದು, ಒಳ್ಳೆಯ ಆಹಾರವನ್ನು ಸೇವಿಸುವುದು ಹಾಗೂ ಸಂಬಂಧದವರೊಂದಿಗೆ ಒಳ್ಳೆಯ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡುವುದು, ಹಾಗೆ ಬುದ್ಧಿ ಶಕ್ತಿಯನ್ನು ಉತ್ತೇಜಿಸುವುದು ಹಾಗೂ ಮಾನಸಿಕವಾಗಿ ಧೈರ್ಯ ಹಾಗೂ ಕುಗ್ಗದೆ ಬದುಕುವುದು ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇದಕ್ಕಾಗಿ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಈ ಆರೋಗ್ಯವಂತ ವಯಸ್ಕರಾಗುವಂತ ಒಂದು ಪಾತ್ರವು ತುಂಬ ಮುಖ್ಯವಾಗುತ್ತದೆ. ಫಿಸಿಯೋಥೆರಪಿ ಅಂದರೆ ದೈಹಿಕ ಚಟುವಟಿಕೆ. ಇದರಲ್ಲಿ ಕೆಲವೊಂದು ವಿಧಗಳಿದ್ದಾವೆ. ನಾವು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಮನೆಯ ಒಳಗೆ ಮಾಡ್ತಾ ಇರ್ತೇವೆ, ಹಾಗೆ ದೊಡ್ಡ ತೋಟ ಇದ್ದಾಗ ಅಲ್ಲಿಯೂ ಮಾಡ್ತಾ ಇರ್ತೇವೆ. ಇದರಿಂದ ಏನಾಗ್ತದೆ ಅಂದ್ರೆ, ಒಂದೇ ಸ್ಥಳದಲ್ಲಿ ನೀವು ಕುಳಿತಾಗ ನಿಮ್ಮ ಸ್ನಾಯುಗಳು, ಮೂಳೆಗಳು ಪ್ರಾಯಶಃ ಇನ್ಆಕ್ಟಿವ್ ಅಥವಾ ಅವುಗಳಿಗೆ ಯಾವ ರೀತಿಯ ರಕ್ತ ಸಂಚಲನ ಆಗದೇ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಮಾಂಸಖಂಡಗಳ ಕ್ಷಮತೆ ಕಡಿಮೆ ಆಗ್ತಾ ಇರ್ತದೆ. ಹೀಗೆ ಈಗ ಇತ್ತೀಚೆಗೆ ನೀವು ಕೇಳಿರ್ಬೋದು, ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿಯೂ ಸಾರ್ಕೋಪೀನಿಯಾ ಅನ್ನುವ ಒಂದು ಶಬ್ದವನ್ನ ತುಂಬಾ ಉಪಯೋಗಿಸ್ತಾ ಇದ್ದಾರೆ. ಈ ಸಾರ್ಕೋಪೀನಿಯಾ ಅಂದ್ರೆ ಮಾಂಸಖಂಡಗಳ ಸೆಲ್ಸ್, ಜೀವಕೋಶಗಳು ಏನಿದ್ದಾವೆ ಅವುಗಳಲ್ಲಿ ಒಂದು ಸ್ವಲ್ಪ ಮಟ್ಟಿನ ಕಡಿಮೆಯ ಸಂಖ್ಯೆ ಆಗೋದು. ಇದನ್ನ ಹಾಗಿದ್ರೆ ನಾವು ಏನ್ ಮಾಡ್ಬೋದು ಅಂದ್ರೆ, ಈ ಮಾಂಸಖಂಡಗಳ ಕ್ಷಮತೆ ಅನ್ನುವುದು ನಮ್ಮ ದೇಹವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳೋದಕ್ಕೆ
ತುಂಬ ಸಹಾಯಕಾರಿ. ಸೊ ಹಾಗಾಗಿ ಈ ವಯಸ್ಕರಾದವ ನಂತರ ಶುರು ಮಾಡುವ ಕೆಲಸಗಳಿಗಿಂತ ಒಂದು ರೀತಿಯ ಜೀವನ ಕ್ರಮವನ್ನು ಅಳವಡಿಸಿಕೊಳ್ಳುವುದು ತುಂಬ ಮುಖ್ಯವಾಗುತ್ತದೆ. ಹಾಗಿದ್ರೆ ಯಾವಾಗಿಂದ ವಯಸ್ಸಾಗ್ತಾ ಹೋಗ್ತೇವೆ ಅನ್ನುವ ಒಂದು ಸಂಶಯ ನಿಮ್ಮ ಮನಸ್ಸೊಳಗೆ ಮೂಡಬಹುದು. ಒಂದು ಮಗು ಹುಟ್ಟಿದಂದಿನಿಂದ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಮಗುವಿನ ಹುಟ್ಟಿದ ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತೇವೆ. ಈ ಹುಟ್ಟಿದ ಮಗು ಕೂಡ ಒಂದು ರೀತಿಯ ಕಾರ್ಯ ಚಟುವಟಿಕೆಗಳನ್ನ ಮಾಡಬೇಕು. ನಾವು ತಾಯಂದಿರನ್ನ ಅಥವಾ ಅಜ್ಜಿಯನ್ನ ಯಾವಾಗ್ಲೂ ಏನ್ ಕೇಳ್ತೇವೆ, ಮಗು ಚೆನ್ನಾಗಿ ಅಂಬೆಗಾಲಿಡ್ತಾ ಇದೆಯಾ, ಕುತ್ಕೊಳ್ತಾ ಇದೆಯಾ, ನಿಲ್ತಾ ಇದೆಯಾ ಅನ್ನೋದು. ಈ ಎಲ್ಲ ಕಾರ್ಯ ಚಟುವಟಿಕೆಗಳು ಮಗುವಿನ ಸ್ನಾಯುಗಳು ಹಾಗೂ ಮೂಳೆಗಳನ್ನ ಗಟ್ಟಿಯಾಗಿಸುತ್ತದೆ ಮಾತ್ರವಲ್ಲದೆ ಮಗುವಿನ ನರಕೋಶಗಳ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗುತ್ತೆ. ಸೊ ಹೀಗೆ ಸಣ್ಣ ಮಗು ಇರುವಾಗಿಂದ ಒಂದು ರೀತಿಯ ಒಳ್ಳೆಯ ಶಾರೀರಿಕ ವ್ಯಾಯಾಮಗಳನ್ನ ಮಾಡುವುದರಿಂದ ದೇಹದ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯದ ಸ್ಥಿರತೆಯನ್ನ ಕಾಪಾಡೋದಕ್ಕೆ ತುಂಬಾ ಅನುಕೂಲ ಆಗತ್ತೆ. ಇದು ಹುಟ್ಟಿದ ಮಗುವಿನ ವಿಚಾರ ಆಯ್ತು. ಮಗು 5 ವರ್ಷ, 10 ವರ್ಷ ಹಾಗೆ ಯುವಕ ಯುವತಿಯಾಗುವ ಸಮಯ ಬರುತ್ತೆ. ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿದೆ, ಅದನ್ನ ಒಪ್ಪುತ್ತೇವೆ. ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ವಿಶೇಷತೆ ಏನೆಂದರೆ ಕೌಟುಂಬಿಕ ವಾತಾವರಣ. ಇಲ್ಲಿ ನಾವು ಅಜ್ಜ ಅಜ್ಜಿ ತಂದೆ ತಾಯಿ ಆದಷ್ಟು ಒಂದೇ ಸೂರಿನಡಿಯಲ್ಲಿ ಅಥವಾ ಹತ್ತಿರ ಜಾಗದಲ್ಲಿ ವಾಸಿಸುವ ಒಂದು ಕ್ರಮವನ್ನ ಈಗಿನ ತನಕವೂ ಕಾಪಾಡಿಕೊಂಡು ಬಂದಿದ್ದೇವೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಾನಸಿಕವಾಗಿ ನಾವೆಲ್ಲ ಒಂದೇ ಅನ್ನುವ ಒಂದು ಅಂಶ ಬೆಳೆಯುತ್ತಿರುವ ಮಗುವಿನಲ್ಲಿ ಹಾಗೂ ಶಾಲಾ ಕಾಲೇಜ್ಗಳಿಗೆ ಹೋಗುತ್ತಿರುವ ಯುವಕ ಯುವತಿಯರಲ್ಲೂ ಆ ಭಾವನೆ, ಹಿರಿಯರ ಬಗೆಗಿನ ಗೌರವ ಇದೆಲ್ಲವೂ ಮೂಡುತ್ತದೆ. ಹಾಗೆ ಈ ಮಕ್ಕಳು ಸಣ್ಣಂದಿನಿಂದ ಹಿರಿಯರನ್ನ ನೋಡಿಕೊಳ್ಳುವ ರೀತಿಯಲ್ಲಿ ತುಂಬಾ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ. ಸೊ ಇದು ಏನಾಗುತ್ತೆ ಅಂದ್ರೆ ಅಜ್ಜ ಅಜ್ಜಿಯರಿಗೂ ಒಂದು ರೀತಿಯ ಬಾಳುವುದಕ್ಕೋಸ್ಕರ ಯಾವ ರೀತಿಯ ಉದ್ದೇಶ ಇರಬೇಕು, 60 ವರ್ಷದವರೆಗೆ ಕೆಲಸದಲ್ಲೇ ತಮ್ಮನ್ನ ತಾವು ತೊಡಗಿಸಿಕೊಂಡವರು ನಿವೃತ್ತಿಯಾದ ನಂತರ ಈ ಎಲ್ಲ ಕೌಟುಂಬಿಕ ವಾತಾವರಣ ಏನಿದೆ ಅದರಿಂದ ಮತ್ತೆ ಜೀವಿಸುವ ಉದ್ದೇಶವನ್ನ ಕಂಡ್ಕೊಳ್ತಾರೆ. ಈ ಒಂದು ಮಾನಸಿಕ ಸಂತುಲನವು ತುಂಬಾ ಉಪಯೋಗಕ್ಕೆ ಬರುತ್ತೆ. ಯಾಕೆ ಅಂದ್ರೆ ಒಂದು ಕಾರ್ಯ ಚಟುವಟಿಕೆ ಏನಿದೆ, ಒಂದು ಮನೆ ಅಂದ ಕೂಡ್ಲೆ ಅಲ್ಲಿ ತರಹೇವಾರಿ ಕೆಲಸಗಳು ಇರುತ್ತವೆ. ಹಿರಿಯರಿಗೂ ಕೆಲವೊಂದು ರೀತಿಯ ಕೆಲಸಗಳನ್ನ ಕೊಟ್ಟಾಗ ಅವರು ಒಂದೇ ಬದಿಯಲ್ಲಿ ಕೂತ್ಕೊಂಡಿರುವಂತ ಒಂದು ತೊಂದರೆಯು ಕಡಿಮೆ ಆಗತ್ತೆ. ಹಾಗೆ ಕೆಲವೊಂದು ಕೆಲಸಗಳನ್ನ ನಾವು ಶೇರ್ ಮಾಡಿದಾಗ ತುಂಬಾ ರೀತಿಯ ಸಹಕಾರಿ, ಎಲ್ಲರಿಗೂ ಒಂದು ರೀತಿಯ ಮಾನಸಿಕ ಹಾಗೂ ದೈಹಿಕ ಕ್ಷಮತೆಯನ್ನ ಕಾಪಾಡಿಕೊಳ್ಳುವಲ್ಲಿ ತುಂಬಾ ಸಹಕಾರಿಯಾಗುತ್ತೆ. ಫಿಸಿಯೋಥೆರಪಿಯವರು ಹೆಲ್ದಿ ಏಜಿಂಗಿಗೆ ಹೇಗೆ ಸಹಾಯ ಮಾಡಬಹುದು ಅನ್ನೋದನ್ನ ಈಗ ನೋಡೋಣ. ಈಗ ತಾನೇ ಹೇಳಿದ ಹಾಗೆ ವ್ಯಾಯಾಮಗಳು ಇದು ಮನೆ ಕೆಲಸದಿಂದ ಶುರು ಮಾಡಿತ್ತು. ಹಾಗೆ ಹೆಚ್ಚಿನವರು ಹತ್ತಿರವೇ ಇರುವಂತ ಒಂದು ಗಾರ್ಡನ್ ಏನಿರ್ಬೋದು ಅಥವಾ ವಾಕಿಂಗ್ ಸ್ಪೇಸ್ ಏನಿರ್ಬೋದು ಅಲ್ಲಿಗೆ ಹೋಗಿ ಅಲ್ಲಿ ಅವರ ವಯಸ್ಸಿನ ಅಂತರದಲ್ಲಿರುವ ಬೇರೆ ವ್ಯಕ್ತಿಗಳೊಂದಿಗೆ ಬೆರೆಯುತ್ತಾರೆ. ಹಾಗೆಯೇ ಇದನ್ನ ಮಾಡುವಾಗ ಕೆಲವೊಂದು ಶಾರೀರಿಕ ವ್ಯಾಯಾಮಗಳನ್ನು ಅವರು ಕಲಿತು ಸಮೂಹ ರೀತಿಯಲ್ಲಿ ಮಾಡಿದಾಗಲೂ ಅವರ ಮಾನಸಿಕ ಸಂತುಲತೆಗೂ ಒಳ್ಳೆಯದಾಗುತ್ತೆ. ಈಗ ಫಿಸಿಯೋಥೆರಪಿಯ ಇನ್ನೊಂದು ವಿಶೇಷತೆ ಏನೆಂದ್ರೆ ಬ್ಯಾಲೆನ್ಸ್ ಅನ್ನೋದು ನಾವು ಕೂತಾಗಲೂ ಮುಖ್ಯವಾಗುತ್ತೆ, ನಿಂತಾಗಲೂ ಹಾಗೂ ಯಾವುದೇ ಕಾರ್ಯ ಚಟುವಟಿಕೆಗೂ ತುಂಬ ಸಹಕಾರಿಯಾಗತ್ತೆ. ನಮ್ಮ ಜೀವನ ಅನ್ನೋದು ಒಂದೇ ಕೆಲಸವನ್ನ ಮಾಡುವುದಕ್ಕೆ ಒಗ್ಗಿಕೊಂಡ ಸಿಸ್ಟಮ್ ಅಲ್ಲ. ಇಲ್ಲಿ ನಾವು ಡುವೆಲ್ ಟಾಸ್ಕ್ ಅಂದ್ರೆ ಒಂದು ಕೆಲಸ ಮಾಡುವಾಗ ಇನ್ನೊಂದಕ್ಕೂ ನಮ್ಮ ಗಮನ ಹೋಗಿರುತ್ತೆ. ಸೊ ಈ ಒಂದು ಡುವೆಲ್ ಟಾಸ್ಕ್ ಕೆಲಸಗಳು ಏನಾಗುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ವಯಸ್ಸಾಗುತ್ತಾ ಹೋದಾಗ ನಮಗೆ ಮಾಡುವ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇದನ್ನ ಕಾಪಾಡುವಲ್ಲಿಯೂ ಅಂದ್ರೆ ಡುವೆಲ್ ಟಾಸ್ಕ್ ಎಕ್ಸಸೈಸ್ ಅನ್ನುವುದನ್ನ ಮಧ್ಯವಯಸ್ಕರು ಅಥವಾ ಹಿರಿಯ ನಾಗರಿಕರು ಕಲಿತುಕೊಂಡು ಮಾಡಿದಾಗ ಇದು ಅವರ ದೇಹ ಸಂತುಲತೆಯನ್ನ
ಕಾಪಾಡುವಲ್ಲಿ ತುಂಬ ಸಹಕಾರಿಯಾಗುತ್ತೆ. ಹಾಗೆ ಈ ಡ್ಯುಯಲ್ ಟಾಸ್ಕ್ ಎಕ್ಸಸೈಸ್ ಅನ್ನುವುದು ಮೆಂಟಲ್ ಹೆಲ್ತ್ ಅಂದರೆ ಮಾನಸಿಕ ಆರೋಗ್ಯಕ್ಕೂ ನಮ್ಮ ನರಕೋಶಗಳನ್ನು ತುಂಬ ಕಾರ್ಯಚಟುವಟಿಕೆಯಲ್ಲಿ ಇಡುವುದಕ್ಕೂ ತುಂಬ ಸಹಕಾರಿಯಾಗುತ್ತೆ. ಈ ನರಕೋಶಗಳ ಒಂದು ವಿಶೇಷತೆ ಏನಪ್ಪ ಅಂದರೆ ನರಕೋಶಗಳು ನೀವು ಕೆಲಸ ಜಾಸ್ತಿ ಕೊಟ್ಟ ಹಾಗೆ ಅವುಗಳ ಆಕ್ಟಿವಿಟೀಸ್ ಅಂದರೆ ಅವುಗಳ ಕಾರ್ಯಚಟುವಟಿಕೆಗಳು ತುಂಬ ಜಾಸ್ತಿ ಆಗುತ್ತೆ. ನಮ್ಮ ವಯಸ್ಸು ದಾಟ್ತಾ ಹೋದ ಹಾಗೆ ಕೆಲವೊಂದು ಕೆಲಸಗಳನ್ನು ನಾವು ಕಡಿಮೆ ಮಾಡ್ತಾ ಬರ್ತೇವೆ. ಈ ಕಡಿಮೆ ಮಾಡಿದಾಗ ಏನಾಗುತ್ತೆ ಅಂದರೆ ಯಾವ ನರಕೋಶಗಳು ತುಂಬ ಉತ್ತೇಜನಗೊಂಡಿದ್ದವೋ ಅವುಗಳೆಲ್ಲ ನಿಧಾನ ಅವರ ಕಾರ್ಯಗಳನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಯಾವುದೋ ಒಂದು ಸಿಚುವೇಶನಲ್ಲಿ ನೀವು ಮೊದಲು ಮಾಡ್ತಿದ್ದ ಕೆಲಸದ ಅಗತ್ಯ ಬಿದ್ದಾಗ ನಿಮಗೆ ಮೊದಲಿನ ರೀತಿಯಲ್ಲಿ ಮಾಡುವುದು ಕಷ್ಟ ಆಗ್ಬೋದು. ಸೊ ಹಾಗಾಗಿ ಫಿಸಿಯೋಥೆರಪಿ ಅವರ ಒಂದಿಗಿನ ಸಮಾಲೋಚನೆಯೊಂದಿಗೆ ಈ ಡ್ಯುಯಲ್ ಟಾಸ್ಕ್ ಎಕ್ಸಸೈಸನ್ನು ಕಲಿಯುವುದು ತುಂಬ ಸಹಕಾರಿ. ಹೆಚ್ಚಿನ ಬಾರಿ ಈ ಎಲ್ಲ ಎಕ್ಸಸೈಸ್ಗಳನ್ನು ಫಿಸಿಯೋಥೆರಪಿಯವರು ಮಾಡುವಾಗ ಇದು ಒಂದು ರೀತಿಯಲ್ಲಿ ಮಲ್ಟಿಡಿಸಿಪ್ಲಿನರಿ ಟೀಮ್, ವೈದ್ಯರು, ಫಿಸಿಯೋಥೆರಪಿಯವರು, ಆಹಾರ ತಜ್ಞರು ಹಾಗೂ ಆಕ್ಯುಪೇಷನಲ್ ಥೆರಪಿಯವರು ಹಿರಿಯ ನಾಗರಿಕರ ಸಮಸ್ಯೆಯನ್ನು ಪರಿಶೀಲಿಸಿ ಅದಕ್ಕೆ ತಕ್ಕುದಾದ ಪರಿಹಾರವನ್ನು ಸೂಚಿಸುತ್ತಾರೆ. ಫಿಸಿಯೋಥೆರಪಿಯವರು ನಿಮ್ಮ ಮಂಡಿ ನೋವಿರ್ಬೋದು, ಬೆನ್ನು ಮೂಳೆ ನೋವಿರ್ಬೋದು, ಇದು ಸಾಮಾನ್ಯವಾಗಿ ನಾವು 40 ವಯಸ್ಸಿನ ನಂತರ ಮೊದಲು ನೋಡ್ತಾ ಇತ್ತು. ಈಗ ಸ್ವಲ್ಪ ಮಟ್ಟಿಗೆ ಜೀವನ ಶೈಲಿಯ ಬದಲಾವಣೆಯಿಂದ ಸಣ್ಣವರಲ್ಲಿಯೂ ಈ ರೀತಿಯ ತೊಂದರೆಗಳನ್ನು ನೋಡ್ತಾ ಇದ್ದೇವೆ. ಸೊ ನೋವು ಅಥವಾ ಪೇನ್ ಅನ್ನೋದು ತುಂಬ ಕಷ್ಟ ಎಲ್ಲರಿಗೂ. ಸೊ ಈ ನಿಟ್ಟಿನಲ್ಲಿಯೂ ಕೂಡ ಫಿಸಿಯೋಥೆರಪಿಯ ಪಾತ್ರ ತುಂಬ ಅಗತ್ಯ. ಹಾಗೆ ವಯಸ್ಸಾಗುತ್ತಾ ಹೋದ ಹಾಗೆ ನಮ್ಮ ಸಣ್ಣದಿಂದಿನ ಜೀವನ ಶೈಲಿಯ ಬದಲಾವಣೆಯಿಂದಾಗಿಯೂ ಇರ್ಬೋದು ಅಥವಾ ಅನೇಕ ಕಾರಣ, ಈಗ ಪರಿಸರವು ತುಂಬ ವ್ಯತ್ಯಾಸವಾಗಿರುವುದರಿಂದ ಕೆಲವೊಂದು ಕಾಯಿಲೆಗಳನ್ನು ನಾವು ತುಂಬ ಜಾಸ್ತಿಯಾಗಿ ನೋಡ್ತಾ ಇದ್ದೇವೆ. ಅವುಗಳಲ್ಲಿ ಒಂದು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂತ ಏನು ಹೇಳ್ತೇವೋ, ಹಾಗೆ ಎದೆ ನೋವು ಕಾಣಿಸಿಕೊಳ್ಳುವುದು, ಅದರಿಂದಾಗಿ ಕೆಲವೊಂದು ರೀತಿಯ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡೋದು, ಈ ಎಲ್ಲ ಒಂದು ದೇಹಕ್ಕೆ ಆದ ಆಘಾತಗಳಿಂದ ಚೇತರಿಸಿಕೊಳ್ಳಲಿಕ್ಕೂ ಫಿಸಿಯೋಥೆರಪಿಯ ಪಾತ್ರ ತುಂಬ ಇದೆ. ಹಾಗೆ ಕೆಲವೊಂದು ನಾಗರಿಕರಲ್ಲಿ ಅಂದರೆ ಮಧ್ಯವಯಸ್ಕರು ಇರಬಹುದು ಅಥವಾ ಹಿರಿಯ ನಾಗರಿಕರು ಇರಬಹುದು, ಯಾವುದೋ ಕಾರಣದಿಂದ ಪಾರ್ಶ್ವವಾಯುಗಿಂತ ಅಧಿಕವಾದ ತೊಂದರೆ ಆದಾಗ ಅವರು ಮಲಗುವ ಸ್ಥಿತಿಗೆ ಬಂದಾಗೂ ಕೂಡ ಅವರ ಕಾರ್ಯಕ್ಷಮತೆಯನ್ನು ಕಾಪಾಡಿಕೊಂಡು ಹಾಗೆ ಉತ್ತೇಜಿಸಲಿಕ್ಕೂ ಕೂಡ ಫಿಸಿಯೋಥೆರಪಿಯವರು ತುಂಬ ಕೆಲಸಗಳನ್ನು ಮಾಡ್ತಾರೆ. ಫಿಸಿಯೋಥೆರಪಿಯಿಂದ ಹೆಲ್ದಿ ಏಜಿಂಗಿಗೆ ಯಾವ ರೀತಿ ಸಹಕಾರಿಯಾಗ್ಬೋದು ಅಂತ ಈಗ ನೋಡಿದ್ದು. ಹಾಗೆ ಈ ನನ್ನ ಮಾತುಗಳನ್ನು ಆಲಿಸಿದವರು ಇವತ್ತಿಂದವೇ ಯಾವುದನ್ನೆಲ್ಲ ಮಾಡ್ಬೋದು ಅಂತ ಈಗ ತಿಳಿಯೋಣ. ಒಂದು, ಎಷ್ಟು ಸಾಧ್ಯವೋ ಅಷ್ಟು ಅರ್ಧ ಗಂಟೆಗಿಂತ ಜಾಸ್ತಿ ಕುಳಿತುಕೊಳ್ಳಬೇಕಾದ ಒಂದು ಪ್ರಸಂಗ ಬಂದರೆ ಎದ್ದು ನಿಂತುಕೊಂಡು ಅಲ್ಲೇ 4-5 ಹೆಜ್ಜೆಗಳನ್ನು ಹಾಕೋದು. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ನಮ್ಮ ACSM ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂದರೆ 150 ನಿಮಿಷಗಳಿಂದ 300 ನಿಮಿಷಗಳ ತನಕದ ವಾರ ಪೂರ್ತಿಯ ಮಧ್ಯಮ ಗತಿಯ ಕಾರ್ಯಚಟುವಟಿಕೆಗಳನ್ನು ಮಾಡುವುದು. ಹಾಗೆಯೇ ಸ್ವಲ್ಪ ಶಕ್ತಿ ಭರಿತ ಕೆಲಸಗಳನ್ನು 75 ನಿಮಿಷದಿಂದಲೂ 150 ನಿಮಿಷಗಳವರೆಗೆ ವಾರ ಪೂರ್ತಿ ಮಾಡಿಕೊಂಡು ಇರಬೇಕು ಅಂತ ಹೇಳುತ್ತೆ. ಸೊ ಇದು ನೀವು ಯಾವಾಗ ಶುರು ಮಾಡ್ಬೋದು? ಒಂದು, ನಾವು ವಿಷಯ ತಿಳಿಬೇಕು ಅಂದರೆ ಸಣ್ಣ ಮಗುವಿನಿಂದ ಹಿಡಿದು ನಾವು ಕುಳಿತುಕೊಳ್ಳುವ ಸಮಯವನ್ನು ಕಡಿಮೆ ಮಾಡಬೇಕು. ಸೊ ಈಗ ನೀವು ನಿಮ್ಮ ಮನೆಯಲ್ಲಿ ಅಜ್ಜ, ಅಜ್ಜಿ, ತಂದೆ, ತಾಯಿ, ಮಕ್ಕಳು ಇದ್ದಾಗ ಅವರ ಕಾರ್ಯಚಟುವಟಿಕೆಗಳನ್ನು ಗಮನಿಸ್ತಾ ಇರಿ. ಹಾಗೆ ನಿಮ್ಮ ಕಾರ್ಯಚಟುವಟಿಕೆಗಳನ್ನು ಗಮನಿಸಿ ಮತ್ತು ನಿಮ್ಮ ಹಿರಿಯರ ಕಾರ್ಯಚಟುವಟಿಕೆಗಳನ್ನು ಗಮನಿಸಿ. ಸೊ ಈಗ ಈ ಒಂದು ನಿಮಿಷಗಳನ್ನು ನಾನೇನು ಹೇಳಿದ್ದೆ ಅಂದರೆ ಇದನ್ನು ಎಲ್ಲರೂ ಮಾಡಿದಾಗ
ಒಂದು ರೀತಿಯಲ್ಲಿ ನಮ್ಮ ಜೀವನ ನಿರ್ವಹಣೆ ಅನ್ನೋದು ತುಂಬ ಯಾಂತ್ರಿಕವಾಗಿರುವಂಥ ಈ ಸಮಯದಲ್ಲಿ ಎಲ್ಲರೂ ಒಂದೇ ಕಾಲಕ್ಕೆ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಒಂದು ರೀತಿಯ ಕೌಟುಂಬಿಕ ಸಮಾಲೋಚನೆಯನ್ನು ಮಾಡಿಕೊಂಡು ಈ ಹೊತ್ತಿನಲ್ಲಿ ನಾನು ವ್ಯಾಯಾಮಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತೇನೆ. ದಿನದ ಈ ಹೊತ್ತಿನಲ್ಲಿ ನೀವೆಲ್ಲ ವ್ಯಾಯಾಮವನ್ನ ಮಾಡಿ ಅನ್ನುವ ಒಂದು ರೀತಿಯ ಡಿಸ್ಕಷನ್ ಎಲ್ಲ ಮನೆಯಲ್ಲಿ ಮಾಡಬೇಕಾಗತ್ತೆ. ವಾಕಿಂಗ್ ಅಥವಾ ನಡಿಗೆ ಮಾತ್ರ ಒಂದು ವ್ಯಾಯಾಮವು ಅಂತ ನೀವು ಈಗ ಎಣಿಸ್ಬೋದು. ಅಲ್ಲ, ಈಗ ಆಪ್ಷನ್ಸ್ ತುಂಬ ಇದ್ದಾವೆ. ಅದರಲ್ಲಿ ಯೋಗ, ತಾಯ್ಚಿ ಅಂತ ನೀವು ಕೇಳಿರ್ಬೋದು. ನಿಮ್ಮ ದೈಹಿಕ ಸಾಮರ್ಥ್ಯಕ್ಕೆ ಸರಿಯಾಗಿ ಅಲ್ಲಲ್ಲಿ ಈಗ ಪಿಲಾಟೆಸ್ ಅಂತ ಹೇಳಿ ಒಂದು ರೀತಿಯ ಹೊಸ ರೀತಿಯ ಎಕ್ಸಸೈಸ್ಗಳನ್ನು ಮಾಡಿಸ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿ ತುಂಬ ವಿಭಿನ್ನ ಹಾಗೂ ಶ್ರೇಷ್ಠ. ಇಲ್ಲಿ ನಮಗೆ ಸಾಂಸ್ಕೃತಿಕ ಕಲೆಗಳ ತುಂಬ ಒಂದು ಆಪ್ಷನ್ಸ್ ಇದ್ದಾವೆ. ಸೊ ನಿಮಗೆ ಸಂಗೀತ ಹಾಗೆಯೇ ನೃತ್ಯದಲ್ಲಿ ಹಲವು ಪ್ರಕಾರಗಳು ಇರುವುದರಿಂದ ನಿಮ್ಮ ದೇಹಕ್ಕೆ ಯಾವುದು ಸರಿ ಕಾಣುತ್ತದೋ ಅಂಥ ಚಟುವಟಿಕೆಗಳಲ್ಲಿ ಮೊದಲಿನಿಂದ, ಅಂದರೆ ನೀವು ವಯಸ್ಕರಾಗುವ ತನಕ ಕಾಯ್ಬೇಕಂತಿಲ್ಲ, ಯಾವಾಗೆಲ್ಲ ಅನುಕೂಲ ಇರುತ್ತೋ ಅದು ನಿಮ್ಮ ಮನಸ್ಸಿಗೆ ಮುದ ಕೊಡುತ್ತದೆ ಅಂತಾದರೆ ಅದನ್ನು ಮೊದಲಿನಿಂದ ಶುರು ಮಾಡುವುದು. ಈಗ ಸಾಧಾರಣ ಮಟ್ಟಿಗೆ ಎಲ್ಲ ತಂದೆ ತಾಯಿಯಂದರು ಅವರ ಮಕ್ಕಳನ್ನು ಈ ರೀತಿಯ ಕಲೆಗಳಲ್ಲಿ ತೊಡಗಿಸ್ತಾರೆ. ಹಾಗೆಯೇ ತಂದೆ ತಾಯಿಯರು ಈ ಒಂದು ಕಾರ್ಯಚಟುವಟಿಕೆಗಳಲ್ಲಿ ನೃತ್ಯ ಕಲಿಯುವುದಿರ್ಬೋದು ಅಥವಾ ಜುಂಬಾ ಇರ್ಬೋದು, ನಿಮ್ಮ ದೈಹಿಕ ಸಾಮರ್ಥ್ಯ ಏನಿದೆ ಅದನ್ನು ಅರಿತುಕೊಂಡು ಮಾಡೋದು ಕೂಡ ತುಂಬ ಸಹಕಾರಿ. ಹಾಗೆ ಯೋಗ, ತಾಯ್ಚಿ ಅನ್ನುವ ಹೊಸ ಬೆಳವಣಿಗೆಯನ್ನು ಈಗ ಖಂಡಿತವಾಗಿಯೂ ನೀವು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನೆಲ್ಲ ನೋಡ್ತಾ ಇರ್ತೀರಿ. ಆದರೆ ಇಲ್ಲಿ ಒಂದು ಮಾತನ್ನು ಹೇಳ ಬಯಸ್ತೇನೆ, ತಜ್ಞರನ್ನು ಸರಿಯಾಗಿ ಗಮನಿಸಿ ಮತ್ತೆ ಇಂಥವರಲ್ಲಿ ಈ ಕಾರ್ಯಚಟುವಟಿಕೆಯನ್ನು ಕಲಿಯೋದು ತುಂಬ ಇಂಪಾರ್ಟೆಂಟ್. ಹಾಗೆಯೇ ನಿಮ್ಮ ದೇಹ ಸ್ಥಿತಿಯನ್ನು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದು ನಿಮ್ಮ ದೇಹಕ್ಕೆ ಒಗ್ಗುತ್ತದೋ ಇಲ್ವೋ, ಕಡೆಗೆ ನಾವು ಬ್ಯಾಲೆನ್ಸ್ ತಪ್ಪಿ ಬೀಳುವುದು, ಇಂಥ ರೀತಿಯ ಒಂದು ತೊಂದರೆಗೆ ಈಡಾಗದೆ ಈ ವಿದ್ಯೆಗಳನ್ನು ಕಲಿಯೋದು ತುಂಬ ಸಹಕಾರಿಯಾಗುತ್ತೆ. ಕೊನೆಯಲ್ಲಿ 2 ವಿಷಯಗಳನ್ನು ಮಾತನಾಡಲಿಕ್ಕೆ ಬಯಸ್ತೇನೆ. ತುಂಬ ಹಿರಿಯರಾಗ್ತಾ ಹೋಗುವಾಗ 2 ಸಮಸ್ಯೆ ಕಾಣಬಹುದು. ಒಂದು ಮಾನಸಿಕ ಅಸ್ವಸ್ಥತೆ, ಇನ್ನೊಂದು ದೈಹಿಕ ದುರ್ಬಲತೆ. ಹಾಗೆಯೇ ಈ 2 ಸೇರಿದಾಗ ದೇಹ ಬಾಗಿ ಬೀಳುವಂತಹ ಒಂದು ಪ್ರಕ್ರಿಯೆ ಜಾಸ್ತಿ ಆಗುತ್ತೆ. ಈ ಬೀಳುವ ಪ್ರಕ್ರಿಯೆ ಅನ್ನೋದು ನಮ್ಮ ಮಾಂಸಖಂಡಗಳು, ಮೂಳೆಗಳು ಶಕ್ತಿಯುತವಾಗಿರದೇ ಇದ್ದಾಗ ತುಂಬ ತೊಂದರೆಗಳನ್ನು ಈಡು ಮಾಡ್ಬೋದು. ಸೊ ಹಾಗಾಗಿ ಹಿರಿಯ ನಾಗರಿಕರು ಮನೆಯಲ್ಲಿದ್ದಾಗ ಅವರ ಮಾನಸಿಕ ಹಾಗೂ ದೈಹಿಕ ಕ್ಷಮತೆಯನ್ನು ಆಗಾಗ ಪರಿಶೀಲಿಸ್ತಾ ಇರುವುದು ತುಂಬ ಮುಖ್ಯ. ಹಾಗೆ ನಿಮಗೆ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಕಂಡಾಗ, ಹಿರಿಯ ನಾಗರಿಕರಲ್ಲಿ ಮಾನಸಿಕ ಸ್ಥಿತಿ ಇರ್ಬೋದು ಅಥವಾ ದೈಹಿಕ ಕ್ಷಮತೆಯಲ್ಲಿ ಕ್ಷೀಣಗೊಳ್ತಾ ಇರುವಂಥ ಒಂದು ವಿಷಯ ಇರ್ಬೋದು, ಯಾವ ಚಟುವಟಿಕೆಗಳನ್ನು ಅವರು ಮೊದಲು ಮಾಡ್ತಾ ಇದ್ರೋ ಅದನ್ನು ಈಗ ಅದೇ ರೀತಿಯಲ್ಲಿ ಮಾಡಲಿಕ್ಕಾಗದೆ ಸ್ವಲ್ಪ ವಿಭಿನ್ನ ರೀತಿಯ ಚಲನಾ ಸ್ಥಿತಿ ಕಂಡಾಗ ಮೊದಲಿಗೆ ತಜ್ಞ ವೈದ್ಯರನ್ನು ಕಂಡು ಆ ಸಮಸ್ಯೆಗೆ ಕಾರಣ ಯಾವುದು ಅಂತ ಅರಿತ ನಂತರ ಮತ್ತೆ ಫಿಸಿಯೋಥೆರಪಿಯನ್ನು ಶುರು ಮಾಡುವುದು ಅಥವಾ ಪ್ರಾರಂಭಿಸುವುದು ತುಂಬ ಒಳ್ಳೆಯದು. ಇದು ಫಿಸಿಯೋಥೆರಪಿ ಮಾತ್ರ ಅಲ್ಲ, ಮನೆಯ ವಾತಾವರಣದಲ್ಲಿ ಇರುವಂತಹ ಕೆಲವೊಂದು ಸಣ್ಣ ಸಣ್ಣ ಕುಂದುಕೊರತೆಗಳಿರ್ತವೆ. ವಯಸ್ಸಾಗ್ತಾ ಇದ್ದ ಹಾಗೆ ಬ್ಯಾಲೆನ್ಸ್ ತಪ್ಪುವಂಥ, ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಸ್ಥಿತಿ ಇದ್ದಾಗ ಅವರಿಗೆ ಗ್ರ್ಯಾಬ್ ಬಾರ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ, ಹಿಡಿಕೆಗಳನ್ನು ಅಲ್ಲಲ್ಲಿ ಮಾಡಬೇಕಾಗತ್ತೆ. ಸೊ ಇದನ್ನು ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅನ್ನುವುದನ್ನು ನೋಡಲು ಕೂಡ ಕೆಲವೊಂದು ತಜ್ಞ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು, ಇದು ಒಂದು ಇರುವಂಥ ಕೋಣೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಬಾತ್ರೂಮ್ ಟಾಯ್ಲೆಟ್ಸ್ ಏನಿದೆ ಅಥವಾ ಅಂಗಳ ಏನಿದೆ ಅಲ್ಲಲ್ಲಿ ಒಂದೊಂದು ಜಾಗದಲ್ಲಿ ಈ ಗ್ರ್ಯಾಬ್ ಬಾರ್ಸ್ ಅಥವಾ ಹಿಡಿಕೆಯನ್ನು ಹಾಕಿದಾಗ ಬೀಳುವುದನ್ನು ತಪ್ಪಿಸ್ಬೋದು. ಹಾಗೆಯೇ ಅವರ ಮಾಂಸಖಂಡಗಳ ಕ್ಷಮತೆಯನ್ನು ಕಾಪಾಡಲಿಕ್ಕೋಸ್ಕರವೂ ಕೂಡ ಸ್ಟ್ರೆಂತ್ ಟ್ರೈನಿಂಗನ್ನು ಫಿಸಿಯೋಥೆರಪಿಯವರಲ್ಲಿ ಸಮಾಲೋಚಿಸಿ ಮಾಡುವುದು ಒಳ್ಳೆಯದು. ಒಂದು ಮಾತು,
ಕೊನೆಯಲ್ಲಿ ಹೇಳ ಬಯಸ್ತೇನೆ. ಮೊದಲಿಗೆ ಯಾವ ತೊಂದರೆ ಇದೆ ಅನ್ನೋದನ್ನು ನೋಡಿಕೊಳ್ಳೋದು ಅಥವಾ ಸೂಕ್ಷ್ಮವಾಗಿ ಗಮನಿಸುವುದು ಮನೆಯಲ್ಲಿರುವ ಎಲ್ಲರ ಜವಾಬ್ದಾರಿ. ಆರೋಗ್ಯಂ ಗೆಲ್ಗೆ ನಾವೆಲ್ಲರೂ ವಯಸ್ಕರಾಗುವುದನ್ನು ಒಳ್ಳೆಯ ರೀತಿಯಲ್ಲಿ ಧನಾತ್ಮಕ ಚಿಂತನೆಯೊಂದಿಗೆ ಸ್ವೀಕರಿಸೋಣ ಹಾಗೂ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡುವಲ್ಲಿ ಶಕ್ತಿ ಮೀರಿ ಸಣ್ಣಂದಿನಿಂದ ಪ್ರಯತ್ನ ಪಡೋಣ. ವಿಶ್ವ ಫಿಸಿಯೋಥೆರಪಿ ದಿನದ ಶುಭಾಶಯಗಳು ಹಾಗೂ ಧನ್ಯವಾದಗಳು.